ಮ್ಯಾಜಿಕ್ ಮಾಸ್ಟರ್ ಅನು ಫೋನ್ ಮಾಡಿದಾಳೆ. ಓ ಹೌದಾ? ನಿಮ್ಮ ಹತ್ರ ಮಾತಾಡ್ಬೇಕಂತೆ, ತಗೊಳ್ಳಿ. ಕೊಡು. ಅನುಪುಟ, ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಅದೇ ಮ್ಯಾಜಿಕ್ ಮಾಸ್ಟರ್, ನೀವ್ ಹೇಗಿದ್ದೀರಾ ಅಂತ ಕೇಳೋದಕ್ಕೆ. ನೀವು ಹುಷಾರಾದ್ರಾ? ಈ ನಿನ್ ಪುಟ್ ಕೈಯಲ್ಲಿ ಆರೈಕೆ ಮಾಡ್ದಲ್ಲ, ಈಗ ಹುಷಾರಾದೆ. ವೆರಿ ಗುಡ್. ಮಾತ್ರೆ ತಗೊಂಡ್ರಾ? ಆ ಪುಟ ತಗೊಂಡೆ. ಸುಲೋಚನಾ ಅಜ್ಜಿಗೆ ಹೇಳಿ ತಲೆ ಮೇಲೆ ತಣ್ಣೀರ್ ಬಟ್ಟೆ ಇಕ್ಕಕ್ಕೆ. ತಣ್ಣೀರ್ ಬಟ್ಟೆ ಇಕ್ಕಿದ್ರೆ ಜ್ವರ ಎಲ್ಲ ವಾಸಿ ಆಗುತ್ತೆ. ಆಮೇಲೆ ಮರಿದೇ ಇದ್ದಂಗೆ ಗಂಜಿ ಕುಡೀರಿ. ಏನ್ ಪುಟ, ನನ್ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೀಯಾ? ಯಾಕಂದ್ರೆ ನೀವು ನನಗೆ ತುಂಬಾ ಇಷ್ಟ. ನನಗೂ ಅಷ್ಟೇ, ನಿನ್ ಕಂಡ್ರೆ ತುಂಬಾ ಇಷ್ಟ ಪುಟ. ಸಾರಿ ಮ್ಯಾಜಿಕ್ ಮಾಸ್ಟರ್. ಯಾಕೆ ಪುಟ ಸಾರಿ? ನಾನು ನಿಮ್ಮನ್ನ ನೋಡ್ಕೋತೀನಿ ಅಂತ ಅರ್ಧಕ್ಕೆ ಬಿಟ್ಟು ಬಂದಲ್ಲ, ಅದಕ್ಕೆ. ಸರಿ ಬಿಡು. ಅಮ್ಮ ಬಂದು ನನ್ನನ್ನ ಕರ್ಕೊಂಡ್ ಬಂದ್ಬಿಟ್ರು, ಅದಕ್ಕೆ ಬಂದ್ಬಿಟ್ಟೆ. ನಿಮ್ಗೇನು ಬೇಜಾರಾಗಿಲ್ಲ ಅಲ್ವಾ? ನನಗ ತುಂಬಾ ಬೇಜಾರಾಗಿ ಅಳ್ತಾ ಇದೀನಿ ಇಲ್ಲಿ. ಸಾರಿ ಮಾಸ್ಟರ್, ಪ್ಲೀಸ್ ಅಳ್ಬೇಡಿ. ಇಲ್ಲ, ಬಿಕ್ಕಿ ಬಿಕ್ಕಿ ಅಳ್ತಾ ಇದೀನಿ. ಮಾಸ್ಟರ್ ಪ್ಲೀಸ್ ಅಳ್ಬೇಡಿ, ಪ್ಲೀಸ್ ನಿಲ್ಸಿ. ಮ್ಯಾಜಿಕ್ ಮಾಸ್ಟರ್ ಪ್ಲೀಸ್ ಅಳ್ಬೇಡಿ, ನಿಲ್ಸಿ. ನನ್ನ ಅಳು ನಿಲ್ಸ್ಬೇಕು ಅಂದ್ರೆ ನೀನ್ ನನ್ಗೇನೋ ಕೊಡ್ಬೇಕು. ಏನು? ಪಪ್ಪಿ. ನನ್ ಮುದ್ದು ಕಂದ ನೀನು. ಮ್ಯಾಜಿಕ್ ಮಾಸ್ಟರ್ ನೀವು ತುಂಬಾ ಒಳ್ಳೆಯವರು. ಹೌದಾ? ನೀನು ಅಷ್ಟೇ, ತುಂಬಾ ಮುದ್ದು ಮುದ್ದು ನೀನು. ಮ್ಯಾಜಿಕ್ ಮಾಸ್ಟರ್, ನಾನು ಈಗ ನಿಮ್ ಮನೆಗ್ ಬರ್ಬೋದಾ? ಇಷ್ಟೊತ್ತಲ್ಲ, ಯಾಕಂದ? ನನಗೆ ನಿಮ್ಮನ್ನ ನೋಡ್ಬೇಕು ಅನಿಸ್ತಾ ಇದೆ. ಬೇಡ ಕಂದ, ಕತ್ಲಾಗಿದೆ. ಆಲ್ರೆಡಿ ಅಮ್ಮನ್ ಕೋಪ ಬಂದಿದೆ. ಇಷ್ಟೊತ್ತಲ್ಲಿ ನೀನ್ ಬಂದ್ರೆ ಅಮ್ಮನ್ಗೆ ಇನ್ನೂ ಕೋಪ ಬರುತ್ತೆ. ಆದ್ರೆ ನಿಮ್ಮನ್ನ ನೋಡ್ಬೇಕು ಅನಿಸ್ತಿದೆಯಲ್ಲ, ಏನ್ ಮಾಡೋದು? ನಾಳೆ ಸ್ಕೂಲಿಗೆ ಬರ್ತೀನಲ್ಲ, ಅವಾಗ ನೋಡುವಂತೆ. ಖಂಡಿತ ನಾಳೆ ಸ್ಕೂಲಿಗೆ ರಜೆ ಆಗ್ತಾ ಬರ್ತೀರಾ ಅಲ್ವಾ? ಇಲ್ಲ ಪುಟ, ಇವತ್ ನೀನ್ ಆರೈಕೆ ಮಾಡ್ದಲ್ಲ, ಜ್ವರ ಎಲ್ಲ ಕಿತ್ಕೊಂಡು ಹೊಟ್ಟೋಯ್ತು. ಹೌದಲ್ವಾ? ಸೂಪರ್ ಅಲ್ವಾ ಮ್ಯಾಜಿಕ್ ಮಾಸ್ಟರ್ ನಾನು? ನಮ್ ಪುಟಿ ಸೂಪರ್. ಮ್ಯಾಜಿಕ್ ಮಾಸ್ಟರ್, ನಮ್ಮ ಅಮ್ಮನ ಯಾವಾಗ ಮೀಟ್ ಮಾಡ್ತೀರಾ? ಇವತ್ತು ಮನೆ ತನಕ ಬಂದ್ರಲ್ಲ, ಇವತ್ತೇ ಮೀಟ್ ಮಾಡ್ಬೋದಾಗಿತ್ತಲ್ಲ. ಆದ್ರೆ ಫೋನ್ ಬಂತು ಆಫೀಸಿಂದ, ಬೇಗ ಬನ್ನಿ ಅಂತ. ಅದಕ್ಕೆ ಅಮ್ಮ ಬೇಗ ಬೇಗ ಕರ್ಕೊಂಡ್ ಬಂದ್ಬಿಟ್ರು. ಸರಿ, ಹಾಗಾದ್ರೆ ನಾಳೆ ಕರ್ಕೊಂಬಾ, ಮೀಟ್ ಮಾಡೋಣ. ಓಕೆ ಮ್ಯಾಜಿಕ್ ಮಾಸ್ಟರ್, ಗುಡ್ ನೈಟ್. ಗುಡ್ ನೈಟ್ ಪುಟ. ಬಾಯ್ ಬಾಯ್. ಬಾಯ್. ಅಯ್ಯೋ, ನಾನು ಅಮ್ಮನ ಹತ್ರ ಅಪ್ಪ ಬೇಕು ಅಂತ ಕೇಳೋದೇ ಮರ್ತೋದೆ. ಈಗಲೇ ಅಮ್ಮನ ಹತ್ರ ಹೋಗ್ತೀನಿ. ನಾನು ನಿಂಗೋಸ್ಕರ ಅಪ್ಪನ ಹುಡುಕ್ತಿದ್ದೀನಿ. ನೀನು ಇವ್ರನ್ನ ಮದ್ವೆ ಆಗು ಅಂತ ಹೇಳ್ತೀನಿ. ಏ ಸದಾ, ಬಾಯ್ಲಿ ಬಾಯ್ಲಿ. ಏನಮ್ಮ? ಕೂತ್ಕೊಳ್ಳೋ. ಯಾಕಮ್ಮ? ನಿನಗೊಂದು ಸಂತೋಷದ ವಿಷಯ ಹೇಳ್ತೀನಿ. ಏನಮ್ಮ ಅದು? ನಮ್ಮ ಅನು ಇದ್ದಾಳಲ್ಲ, ಅವಳಿಗೆ ಎಂಥ ಬುದ್ಧಿ ಇದೆ ಗೊತ್ತಾ? ತುಂಬಾ ತುಂಬಾ ತಿಳುವಳಿಕೆ ಇದೆ ಅಪ್ಪ ಹುಡುಗಿಗೆ. ನನಗಂತೂ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಕಣೋ. ಅಮ್ಮ, ಒಬ್ಳೆ ಮಾತಾಡದ್ ಬಿಟ್ಟು ಆ ವಿಷಯ ಏನು ಅಂತ ಹೇಳಿದ್ರೆ ನಾವು ಸಂತೋಷ ಪಡ್ತೀವಮ್ಮ. ಸದಾ, ವಿಕ್ರಾಂತನಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ಅನು ಮನಸ್ಸಿಗೆ ಎಷ್ಟೊಂದು ನೋವು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಹೌದಾ? ಹೂನಪ್ಪ. ಆಶ್ಚರ್ಯವೇ. ನೋಡು, ಫೋನ್ ಕೊಡು ಅಜ್ಜಿ. ನಾನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ತೇಜನ್ಗೆ ಹೇಳಿ ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ತೀನಿ ಅಂತ ನನ್ನ ಮುಂದೆ ಹೇಳಿದ್ಲು. ಅಲ್ಲ ಕಣೋ, ಅದು ಪುಟ್ಟ ಮಗು. ಅವಳಿಗೆ ಆರೋಗ್ಯ ವಿಚಾರಣೆ ಮಾಡ್ಬೇಕು ಅಂತ ಅವಳು ತಲೆಗೆ ಬರ್ತಾ ಇದೆ ಅಂತಂದ್ರೆ ಎಂಥ ಮಾತು, ನೀನೇ ತಿಳ್ಕೊ. ವಿಕ್ರಾಂತ್ ಮೇಲೆ ಆ ಮಗುಗೆ ಎಷ್ಟು ಪ್ರೀತಿ ಇದೆ ಅಂತ. ಓ, ಅಂದ್ರೆ ವಿಕ್ರಾಂತ್ ಅನುಗೆ ಈ ಲೆವೆಲ್ ಬ್ರೈನ್ ವಾಶ್ ಮಾಡಿದಾನ? ಮೊದ್ಲೆಲ್ಲ ಅನುಗೆ ವಿಕ್ರಾಂತ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ, ಇವಾಗೇನಿದು ಸಡನ್ ಆಗಿ? ಸದಾ,
ಪಲ್ಲವಿ ಮದ್ವೆ ಆಗದೆ ಇರೋದಕ್ಕೆ ಮಗು ಎಲ್ಲಿ ನನ್ನಿಂದ ದೂರ ಆಗ್ಬಿಡುತ್ತೇನೋ ಅಂತ ಹೆದರಿಕೆ ಅವಳಿಗೆ. ಈಗ ಆ ಮಗು ವಿಕ್ರಾಂತನಿಗೆ ಹತ್ರ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ನಮಗೆಲ್ಲ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅಮ್ಮ, ನೀನು ಹೇಳಿದಾಗೆ ಆ ಇಬ್ರು ಮಕ್ಕಳು ವಿಕ್ರಾಂತ್ ಪಲ್ಲವಿನ ತಂದೆ ತಾಯಿ ಅಂತ ಒಪ್ಕೊಂಡ್ಬಿಟ್ರೆ ಅಷ್ಟೇ ಸಾಕಮ್ಮ. ಅವರಿಬ್ರು ಮದುವೆ ಮಾಡೋದಕ್ಕೆ ಸುಲಭ ಆಗತ್ತೆ. ಆ ಕ್ಷಣ ಯಾವಾಗ ಬರುತ್ತೋ ಏನು ಅಂತ ನಾನು ಕಾಯ್ತಾ ಇದ್ದೀನಿ ಕಣೋ. ಅವಳು ಒಂಟಿ ಜೀವನ ಮಾಡೋದು ನೋಡಿ ನನ್ ಮನಸ್ಸಿಗೆ ತುಂಬಾ ತುಂಬಾ ಬೇಜಾರಾಗ್ತಾ ಇದೆ ಕಣೋ. ಅಮ್ಮ, ಭಗವಂತ ಕಂಡ್ಬಿಟ್ರೆ ಆಗುತ್ತಮ್ಮ. ನೀನ್ ಯಾಕೆ ಬೇಜಾರ್ ಮಾಡ್ಕೊಳ್ತಾ ಇದೀಯಾ? ಹೋಗ, ಏನ್ ಕಂಡ್ಬಿಡ್ತಾನೆ. ಅಲ್ಲ, ಅವಳು ವಯಸ್ಸಿನ ಹುಡುಗಿಯರಿಗೆಲ್ಲ ಮದುವೆ ಆಗಿ ಮಕ್ಕಳಾಗಿ ಒಳ್ಳೆ ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ. ಆದ್ರೆ ನಮ್ ಪಲ್ಲವಿ ಅವನು ಯಾರೋ ಮಾಡಿದ ಮೋಸಕ್ಕೆ ಬಲಿಯಾದ್ಲು. ಅವನ್ ಮಾಡಿದ ತಪ್ಪಿಂದ ಇವಳು ಒಂಟಿಯಾಗಿ ಬದುಕೋ ಹಾಗಾಯ್ತು. ನನಗೆ ತುಂಬಾ ತುಂಬಾ ಬೇಜಾರಾಗ್ತಾ ಇದೆ ಕಣೋ. ಅಮ್ಮ, ನೀನೇ ಈಗ ಹೇಳಿದೆಯಲ್ಲ, ಅನು ವಿಕ್ರಾಂತ್ಗೆ ತುಂಬಾ ಕ್ಲೋಸ್ ಆಗ್ತಾ ಇದ್ದಾಳೆ ಅಂತ. ಮಕ್ಕಳೇ ಅವರಿಬ್ರು ಒಂದ್ ಮಾಡ್ತಾರೆ ಬಿಡು. ಹೌದು ಕಣೋ, ಪಲ್ಲವಿ ವಿಕ್ರಾಂತನ ಒಂದು ಮಾಡೋ ಶಕ್ತಿ ಇರೋದು ನಮ್ಮ ಅನುಗ್ ಮಾತ್ರ. ಅನು ಏನಾದ್ರೂ ನನಗೆ ಅಪ್ಪ ಬೇಕೇ ಬೇಕು ಅಂತ ಹಠ ಹಿಡಿದ್ರೆ ನಮ್ ಪಲ್ಲವಿ ಖಂಡಿತ ಒಪ್ಕೊಳ್ತಾಳೆ. ಅವ್ರಿಗೋಸ್ಕರ ಅಲ್ದಿದ್ರು ಅನುಗೋಸ್ಕರ ಖಂಡಿತ ಅವಳು ಮದುವೆ ಆಗೇ ಆಗ್ತಾಳೆ ಕಣಪ್ಪ. ಅಮ್ಮ, ಅನು ಏನ್ ಮಾಡ್ತಾ ಇದ್ದಾಳೆ? ಅನು, ಅಯ್ಯೋ ಎಷ್ಟೊತ್ತಾಯ್ತು ನನ್ನ ಹತ್ರ ಫೋನ್ ಇಸ್ಕೊಂಡೋಗಿ. ವಿಕ್ರಾಂತ್ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಸದಾ ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಮ ಅಮ್ಮನ ಹತ್ರ ನನಗ ಅಪ್ಪ ಬೇಕು ಅಂತ ಹಠ ಮಾಡು ಅಂತ. ಅವಳು ಹೋ ಅಂದ್ಲು. ಅಯ್ಯೋ, ಇವತ್ತೇನಾದ್ರೂ ವಿಕ್ರಾಂತಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆ ವಿಷಯ ಗೊತ್ತಾಗದೇ ಇದ್ರೆ ಅನು ಇವತ್ತೇ ಹಠ ಮಾಡ್ತಿದ್ಲು. ಅಮ್ಮ, ಅನು ಈ ವಿಚಾರನ ಅಷ್ಟು ಸುಲಭನಾಗಿ ಬಿಡೋಳಲ್ಲ. ಇವತ್ತಲ್ಲ ನಾಳೆ ಹಠ ಹಿಡಿದು ಅವರಿಬ್ಬರನ್ನು ಒಟ್ಟಿಗೆ ಕೂರಿಸ್ತಾಳೆ. ಹೌದು ಅಮ್ಮ, ಟೈಮ್ ಆಯ್ತು, ಒಂದ್ ರೌಂಡ್ ವಾಕ್ಔಟ್ ಬರ್ತೀನಿ. ಬೇಗ ಬಂದ್ಬಿಡಪ್ಪ. ಸರಿ ಅಮ್ಮ. ಏ ಮುದ್ಕಿ, ಆ ಚಿಕ್ಕ ಹುಡುಗಿ ಮನ್ಸನ್ನ ಹಾಳು ಮಾಡ್ತಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಏನ್ ಅನ್ಸ್ಬೇಕು? ನಾನೇನು ಮಾಡಬಾರ್ದು ತಪ್ಪು ಮಾಡಿಲ್ವಲ್ಲ. ಪಲ್ಲವಿನು ಮದ್ವೆ ಮಾಡ್ಕೊಂಡು ಸುಖವಾಗಿರ್ಲಿ ಅಂತ ನಾನ್ ಬಯಸ್ತಾ ಇದ್ದೀನಿ. ಅದಕ್ಕೆ ನೀನ್ಯಾಕೆ ಹೀಗಾಡ್ತಿದ್ಯಾ?